ಅದು ವಿಷಯ ಏನಂದ್ರೆ ನಮ್ಮ ಮತ್ತು SK ಪ್ರೈವೇಟ್ ಲಿಮಿಟೆಡ್ ನಡುವಿನ ಸಹಕಾರ ಒಪ್ಪಂದ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಇನ್ನು ಮುಂದೆ ನಮ್ಮ ಎಲ್ಲ ಡೀಲ್ಗಳನ್ನು ನೀನು ನೋಡ್ಕೊಳ್ಬೇಕು. ನೀನು ನಾಳೆ SK ಪ್ರೈವೇಟ್ ಲಿಮಿಟೆಡ್ ಕಚೇರಿಗೆ ಹೋಗಿ ಮಾತಾಡಬೇಕು. ಹೊಸ ಪ್ಯಾಕೇಜಿಂಗ್ ಆರ್ಟಿಸ್ಟ್ಗಳ ಒಪ್ಪಂದವನ್ನ ತಕ್ಷಣವೇ ಸಹಿ ಮಾಡಿಸಬೇಕು. ಇದನ್ನು ಕೇಳುತ್ತಿದ್ದಂತೆ ನಿನ್ನೆ ರಾತ್ರಿ ಸಾಮ್ರಾಟ್ ಹೇಳಿದ್ದೆಲ್ಲ ಅನನ್ಯಾಗೆ ನೆನ್ಪಾಯ್ತು. ನೀನು ತಕ್ಷಣ ಓಕೆ ಅನ್ಬೇಡ. ಕ್ಷಮಿಸಿ ಅಣ್ಣ, ಈ ವಿಷಯನ ನೀವೇ ಚಿರಾಗ್ಗೆ ಹಸ್ತಾಂತರಿಸಿದ್ದೀರಲ್ವಾ, ಆದ್ರಿಂದ ನನ್ಗನ್ಸ್ತಾ ಇದೆ ಅದು ಅರ್ಧಕ್ಕೆ ಬಂದಿದ್ರೆ ಅವನೇ ನೋಡ್ಕೊಳ್ಳಿ. 4 ಸೇರಿ 1 ಮಿಠಾಯಿ ಮಾಡಿದ್ರೆ ಅದ್ ಬೇರೆನೆ ಆಗತ್ತೆ. ಸರಿ ಅಣ್ಣ, ನನಗ್ ತುಂಬಾ ಕೆಲ್ಸ ಇದೆ, ನಾನು ನಂತರ ಮಾತಾಡ್ತೀನಿ. ನೀನ್ ಏನ್ ಮಾಡ್ದೆ ಮಗಳೇ? ನಿಂಗ್ ಗೊತ್ತಾ ಇದ್ರು ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ? ಶ್ರೀಕಂಠ ದತ್ತ ಪ್ರಕಾರ ಅನನ್ಯ ತನ್ನ ಕೈಗೆ ಬಂದ ಒಳ್ಳೆಯ ಅವಕಾಶವನ್ನ ತಳ್ಳಿ ಹಾಕಿದಳು. ಅದ್ವೈತ ಅವಳಿಗೆ ಕರೆ ಮಾಡಿ ಮುಂಚಿತವಾಗಿ ವಿನಂತಿಸಿದ್ದ, ಆದರೆ ಅನನ್ಯ ಒಪ್ಪಿಕೊಳ್ಳಲಿಲ್ಲ. ಅವಳು ನಿರಾಕರಿಸಿದಳು. ಅನನ್ಯ ಡಿಸೈನರ್ ಬೊಟಿಕ್ ನಿಂದ ಹೊರಬಂದು ಒಂದು ಬೆಂಚ್ ಮೇಲೆ ಕೂತಳು. ತಕ್ಷಣವೇ ಸಾಮ್ರಾಟ್ಗೆ ಮೆಸೇಜ್ ಕಳುಹಿಸಿದಳು.